ಎಷ್ಟೋ ಗಿಡಗಳಿವೆಯಂತೆ. ಗೀತಾತ್ ಪುಷ್ಪ ಫಲಾವಾಪ್ತಿ. ಚೆನ್ನಾಗಿ ಸಂಗೀತವನ್ನು ಹೇಳಿದರೆ ಹೂವುಗಳು ಅರಳುತ್ತವೆ, ಹೂವುಗಳಾಗ್ತವೆ, ಹಣ್ಣುಗಳೂ ಆಗ್ತವೆ, ಇರುವ ಮೊಗ್ಗೆಗಳು ಅರಳುತ್ತವೆ. ಹೂವೇ ಆಗಿಲ್ಲ, ಹಣ್ಣೇ ಆಗಿಲ್ಲ ಅಂದರೆ ಎಷ್ಟೋ ಗಿಡಗಳ ಹತ್ತಿರದಲ್ಲಿ ಸಂಗೀತವನ್ನು, ಕೆಲವು ರಾಗಗಳನ್ನು ಹೇಳಿದರೆ ಹೂವು ಹಣ್ಣುಗಳು ಬಿಡುವುದುಂಟು. ಅವುಗಳಿಗೆ ಕಿವಿಯೇ ಇಲ್ಲ, ಕೇಳಿಸೋದಿಲ್ಲ, ಮನಸ್ಸಿಲ್ಲ, ಆನಂದವೇ ಆಗೋದಿಲ್ಲ. ಅಂದರೆ ಹಾಡು ಹೇಳಿದಾಗ ಅಲ್ಲಿ ಈ ತರಹದ ವಿಕಾರಗಳು ತೋರಬಾರದು. ಗೀತಾತ್ ಪುಷ್ಪ ಫಲಾವಾಪ್ತಿ, ಸ್ಪರ್ಶಾತ್ ಕಾರ್ಶ್ಯಂ ರಸಾತ್ ಸ್ಥಿತಿ. ಎಷ್ಟೋ ಗಿಡಗಳನ್ನು ಮುಟ್ಟಿದರೆ ಅವುಗಳು ಮುದುಡಿಕೊಂಡು ಬಿಡ್ತವೆ, ಗೊತ್ತು ನಿಮಗೆ. ಇನ್ನು ಕೆಲವು ರಸ, ನೀರಿನಿಂದ ಅವುಗಳಿಗೆ ಬದುಕಿದೆ, ನೀರು ಕುಡಿದು ಬದುಕ್ತವೆ, ಮುಟ್ಟಿದರೆ ಮುಡಿದುಕೊಳ್ತವೆ, ಕೇಳಿ ಆನಂದ ಪಡ್ತವೆ. ಎಷ್ಟೋ ಕಡೆಗೆ ಸ್ತ್ರೀಯರು ಕಾಲಿನಿಂದ ಒದ್ದರೆ ಮೊಗ್ಗೆ ಆಗ್ತವೆ ಕೆಲವು ಗಿಡಗಳಿಗೆ. ಕಾಮಿನ್ಯಾಹ ಪಾದಸ್ಪರ್ಶೇನ ಉತ್ಕೋರಕತ್ವಂ. ಇವುಗಳೆಲ್ಲ ಕಂಡಿದೆ. ಇದರಿಂದ ಗಿಡಗಳಿಗೂ ಜೀವ ಇದೆ ಎನ್ನುವುದನ್ನು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಾವು ತೋರಿಸಿಕೊಟ್ಟಿದ್ದಾರೆ.